ಶ್ರೀ ಗುರು ಪುಟ್ಟರಾಜರ ಪಾದಕ್ಕೆ ವಂದಿಸಿ ದ್ಯಾಮೋದೇವಿಯ ಆಶೀರ್ವಾದದೊಂದಿಗೆ ಹೊರಹೊಮ್ಮಿರುವ ಈ ಸುಂದರ ನಾಟ್ಯ ಗೀತೆಗಳು ನಿಮ್ಮೆಲ್ಲರಿಗಾಗಿ. ಮೇಡಮ್ ಸರ್ ಕಣ್ಣಾಗಿನೇ ಹೇಳ್ರಿ ಸರ ಚಂದ ಜಾಡಿಸ್ತೀರಿ ಮತ್ ಬಿಟ್ಟಿವ ಜಾಡಿ ಮನೆ ಹೊಲಸ ಆಗೈತೆ ನಾವು ಎಲ್ಲ ಎಲ್ಲ ಕಳ್ದ ಹೋಗೋದಿಲ್ಲ ಫುಲ್ ಸಡ್ಲ್ ಆಗೈತ್ರಿ ಏನು ಉಳಿದಿಲ್ಲ ಅಲ್ಲ ಬರೋದು ಈಗ ಬಂತ ಈಗ ಸಲ್ಲ ಆದ್ರೆ ಹೆಂಗ ಮತ್ತ ಪುಂಗಿ ನೋಡಿರೇನ್ರಿ ನೋಡಿಲ್ರಿ ಪುಂಗಿ ಹೋದ್ರಿ ಹೇಳ್ತತಿಲ್ಲ ನೋಡೋಣ ಮತ್ತ ಹಾವ ಇಟ್ಟೋತನ ಎದ್ದಿತ್ರಿ ಅದ ಏನ್ ಬಂದ ಕಿಸಿಂದ ಲಾರಿ ಡಿಕ್ಕಿ ಹೊಡಿತು ಟಾಟಾ ಸುಮೋ ಗಾಡಿಗೆ ಹತ್ತ ಹೇಳ್ರಿ ನಮ್ ಬಾಯಕ್ ಅಂತಾರ ಬರುವ ಈಗ ಬಂದೈತೆ ಈಗ ಮುಖಂದ್ರ ಹೆಂಗ ಅಂತೀನಿ ಹಂಗಲ್ಲ ಹುಡುಗಿಯದ ಮತ್ ಹೆಂಗ ನಿನ್ನಂತ ದೊಡ್ಡ ಘಟ ಬಂದ ಕಿಸಿಂದ ಈ ಸಣ್ಣ ನಾಳಿಗೆ ಬಂದ್ ಮೊಸರಿನ ಗಡಿಗೆ ತಗೊಂಡ್ ಡಕ್ಕದ ಹಾದ್ರ ಹಕ್ಕದ ತಳಗ ಬೀಳಂಗಿಲ್ಲ ಏಲೇ ಜೋಕುಮಾರ ಜೋಕುಮಾರ ಏನಾದ್ರು ನೀನು ತಳಗ ಬಿದ್ದಿದ್ದು ಪೆನ್ನ ಪೆನ್ನ ಪೆನ್ ಅಂದ್ಯಾ ನಾವೇನೋ Bye.
ಬಲವಂತವಾಗಿ ಈ ಮಹಿಳೆ ಮೇಲೆ ಮಾನಭಂಗ ಮಾಡಲು ಹೊರಟಿರುವಿರಲ್ಲ. ನೋಡಿದ್ರೆ ಒಳ್ಳೆಯ ಮನೆತನದಿಂದ ಬಂದಿರುವವರ ಹಾಗೆ ಕಾಣ್ತಾ ಇದೆ. ಈ ಕ್ಷುಲ್ಲಕ್ಕೆ ಕಾರಣಕ್ಕೆ ಕೈ ಹಾಕಲು ನಾಚಿಕೆ ಆಗುವುದಿಲ್ವೇ ನಿಮ್ಮ ಹೇಸಿ ಜನ್ಮಕ್ಕೆ? ನೀನವಳೆ ಬಡ ಬಿಕಾರಿಗಳ ಮಗನೇ, ನನ್ನ ಕಾರ್ಯಕ್ಕೆ ಅಡ್ಡಿಯಾಗಿ ಬಂದು ನಿಂತಿಯಲ್ಲ, ಮೊದಲು ನೀನ್ಯಾರಂತ ಬಗಳ? ನಾನು ಇದೇ ಪಕ್ಕದ ಹಳ್ಳಿಯ ವಿಜಯ್ ಅಂತ. ಓಹೋ, ಪತ್ತು ಹಳ್ಳಿಯವನು. ನಾನೇನು ಬರೋ ರಭಸಕ್ಕೆ ಇವಳ ಅಣ್ಣನೋ ತಮ್ಮನೋ ಇಲ್ಲ ಸೋದರ ಮಾವನೋ ಅನ್ಕೊಂಡಿದ್ದೆ. ಸರ್, ಅಂದರೆ ನಿಮ್ಮ ಮಾತಿನ ಅರ್ಥ ಅಣ್ಣ ತಮ್ಮ ಮಾವಂದಿರು ಮಾತ್ರ ಇಂಥ ಕೆಲಸಕ್ಕೆ ಕೈ ಹಾಕ್ಬೇಕಾ? ನಮ್ಮ ಭಾರತದಲ್ಲಿ ಯಾವುದೇ ಹೆಣ್ಣಿನ ಮೇಲೆ ನಿಮ್ಮಂತವರು ಕಣ್ಣು ಹಾಕಿದ್ರೆ ಅಂತವರಿಂದ ಕಾಪಾಡುದು ನಮ್ಮ ಭಾರತೀಯರ ಪುತ್ರರ ಕೆಲಸ. ಏನಲ್ಲ, ಇನ್ನಂತ 1000 ಜನ ಬಂದರು ಅವರ ರುಂಡ ತೆಗೆಯುವುದು ನಮ್ಮಂತ ಭಾರತೀಯರ ಕೆಲಸ. ಇವತ್ತಿವನು ಬಂದ, ಹೇಗಾದ್ರೂ ಆಗಿ ನಿದ ಬಚಾವಾಗಬೇಕು. ಏ ಹಣ್ಣೆ, ಇವತ್ತು ಈ ಬಡ ಬಿಕಾರಿನ ಮಗ ಬಂದ ಅಂತ ಬಚಾವಾದ್ರೆ ಇನ್ನೊಂದು ದಿವಸ ಸಿಗೋ ನೋಡಕತ್ತೆ ನಿನ್ನ ಹಿಂಡೆ ಕಣ್ಣಲ್ಲ. ಹೋಗಲೇ ಹೋಗು. ಮಾನಭಂಗ ಮಾಡಲು ನಿಮ್ಮಂತ ಶ್ರೀಮಂತರನ್ನು ಮಟ್ಟ ಹಾಕಲು ಈ ಭಾರತ ದೇಶದಲ್ಲಿ ಎದ್ದು ಕುಳಿತಿದ್ದಾರೆ ನನ್ನಂತ ಮಿತ್ರರು. ಸರಿಯಾದ ಸಮಯಕ್ಕೆ ಬಂದು ನೀವು ನಿನ್ನ ಮಾನ ಪ್ರಾಣವನ್ನು ಕಾಪಾಡಿದ್ರಿ. ನೀವು ಯಾರು, ನಿಮ್ಮ ಹೆಸರೇನು, ನೀವು ಯಾವ ಊರಿನವರು ಅಂತ ಗೊತ್ತಾಗಲಿಲ್ಲ. ನಾನು ಇದೇ ಪಕ್ಕದ ಹಳ್ಳಿಯ ವಿಜಯ್ ಅಂತ. ನಾನೊಬ್ಬ ಅನಾಥ. ನನಗೆ ತಂದೆ ತಾಯಿ ಇಲ್ಲ, ಅಕ್ಕ ತಂಗಿಯರಿಲ್ಲ, ಅಣ್ಣ ತಮ್ಮಂದಿರಿಲ್ಲ. ಹಾಗಾದ್ರೆ ನೀವು ಅನಾಥರ? ನೋಡಿ, ಇನ್ನು ಮುಂದೆ ನೀವು ಅನಾಥರು ಅಂತ ಮಾತ್ರ ಹೇಳ್ಬೇಡಿ. ಯಾಕಂದ್ರೆ ಸರಿಯಾದ ಸಮಯಕ್ಕೆ ಬಂದು ನೀವು ನನ್ನ ಮಾನವನ್ನು ಕಾಪಾಡಿದ್ದೀರಾ ಅಂದ್ಮೇಲೆ ಇನ್ನು ಮುಂದೆ ನೀವು ಯಾವತ್ತಿದ್ರು ನಮ್ಮ ಮನೆಯಲ್ಲಿ ಒಬ್ಬರಾಗಿರ್ತೀರಾ. ಹಾಗಾದ್ರೆ ನೀವು ಏನ್ ಕೆಲಸ ಮಾಡ್ತೀರಾ? ನಾನು ಇದೇ ಊರಿನಲ್ಲಿ ಕಾಯಿ ಕರ್ಪೂರ ಮಾರಿ ಜೀವನ ಸಾಗಿಸ್ಬೇಕಂತ ಮಾಡಿದ್ದೇನೆ. ಅಂದಾಗೆ ನಿಮ್ಮ ಪರಿಚಯ ನನಗಾಗ್ಲಿಲ್ವಲ್ಲ. ನಾನು ಈ ಊರಿನ ಧರ್ಮವಂತ ಅನಿಸಿಕೊಂಡಿರುವ ರಾಜೇಶನ ತಂಗಿ. ನನ್ನ ಹೆಸರು ವಿಶಾಲ ಅಂತ. ಏನು, ಈ ಊರಿನ ಧರ್ಮರಾಯ ಅನಿಸಿಕೊಳ್ಳುವ ರಾಜೇಶನ ತಂಗಿಯೇ ನೀನು? ಹೌದು. ಯಾಕೆ? ನನ್ನ ಅಣ್ಣನ ಪರಿಚಯ ನಿಮ್ಗೆ ಮೊದಲೇ ಇತ್ತೇನು? ಚೇಚೆ, ಪರಿಚಯವೇನಿಲ್ಲ. ಈ ಊರಿನ ಜನರಾಡುವ ಮಾತವನ್ನು ಕೇಳಿದೆ ಅಷ್ಟೇ. ಹಾ ವಿಶಾಲ, ನಿನ್ನಿಂದ ನನಗೆ ಒಂದು ಚಿಕ್ಕ ಸಹಾಯವಾಗಬೇಕು. ಅದೇನು ಸಹಾಯ ಆಗ್ಬೇಕು ಅಂತ ಕೇಳಿ ಖಂಡಿತವಾಗ್ಲೂ ಮಾಡ್ತೀನಿ. ಏನಿಲ್ಲ, ನಾನು ಇದೇ ಗ್ರಾಮ ದೇವತೆಯ ಗುಡಿ ಮುಂದೆ ಕಾಯಿ ಕರ್ಪೂರ ವ್ಯಾಪಾರವನ್ನು ಮಾಡಿ ನನ್ನ ಹೊಟ್ಟೆವನ್ನು ತುಂಬಿಸಿಕೊಳ್ಬೇಕಂತ ಮಾಡಿದ್ದೇನೆ. ಅದಕ್ಕಾಗಿ ನಿಮ್ಮ ಅಣ್ಣನವರಿಂದ ಒಂದು 5,000 ರೂಪಾಯಿ ಹಣ ಸಹಾಯ ಮಾಡಿಸ್ಬೇಕಾಗಿತ್ತು ಅಷ್ಟೇ. ಅಯ್ಯೋ, ಅಷ್ಟೇ ತಾನೇ? ಇದನ್ನು ಕೇಳೋದಕ್ಕೆ ಯಾಕೆ ರೀತಿ ಸಂಕೋಚ ಮಾಡ್ತಾ ಇದ್ದೀರಾ? ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ನೀವು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಗಿಡ, ಅದರ ನೆರಳಿನಲ್ಲಿ ಅಲ್ಲೇ ಕುಳಿತುಕೊಳ್ಳಿ. ಆದಷ್ಟು ಬೇಗ ಬಂದ್ಬಿಡ್ತೀನಿ. ಒಟ್ಟಿಗೆ ಮನೆಗೆ ಸೇರಿರೋ. ಯಾಕೆಂದ್ರೆ ಮನೆಗೆ ಹೋದ್ಮೇಲೆ ನನ್ನ ಅಣ್ಣನಿಗೆ ವಿಷಯ ತಿಳಿಸ್ತೀನಿ. ಸರಿ ವಿಶಾಲ, ಹೋಗಿ ಬನ್ನಿ. ನೀವು ಹೋಗಿ ಬರುವಷ್ಟರಲ್ಲಿ ನಾನು ಇಲ್ಲೇ ಕುಳಿತುಕೊಂಡಿರ್ತೇನೆ. ಸರಿ, ಹಾಗಾದ್ರೆ ಎಲ್ಲಿ ಹೋಗ್ಬೇಡಿ, ಅಲ್ಲೇ ಕುಳಿತುಕೊಳ್ಳಿ. ಕಲ್ಲು ಕೊಡು. ಹಂಗ ನನಗೆ ಸಿಕ್ಕರೆ ಕೊಯ್ಯ ಅವ್ ನಾನು ಗಟ್ಟಿ ಚಿಂತಿ ಅಲ್ಲ. ನನ್ನ ಮಗಳು ಮುಂಜಾನೆ ಎದ್ದಕ್ಕಿನ ಬಿಸಿರು ಬಾಯಿಲೆ ಮೊಸರು ಮಾರ್ಕಂತ ಹೋಗೋದಕ್ಕೆ ಇನ್ನ ಬಂದಿಲ್ಲಪ್ಪ. ಎಲ್ಲಿ ಹೋತು ಎಲ್ಲಿಲ್ಲೋ ಯವ್ವ ಸೇವಂತಿ ಅಕಾರ ಎಲ್ರಿ ನೋಡಿ ನನ್ನ ಮಗಳು ಎಲ್ಲಿ ಎಲ್ಲಿ ಯವ್ವ ಶವ ಯವ್ವ ಎಲ್ಲಿ ಹೋತ? ಮೊದಲ ನಮ್ಮ ಗುಂಡು ಸರ್ 4 ವರ್ಷ ತಪ್ಪತ್ ಕೂತ. ಈ ವರ್ಷ ಜಾತ್ರೆಗೆ ಕರ್ಕೊಂಡ್ ಬಂದ್ರ ಎಲ್ಲಿ ಪಾರಾಗೈತೆ ನಾವು ಮಂಗ್ಯಾನ ಮಗಳು. ಏನು ಇವನು ಅದ್ರಾಗ ಬರುತ್ತಿ ಹುಡುಗರ ಹತ್ರ ಹುಡುಗರು ಎಲ್ಲಿ UKPಗೆ ಓಡಾಕೋತಿನಾಗ ತೊಗೊಂಡು ಹೋಗ್ಯಾವು. ಕೋಲಾರಕ್ಕೆ ಮೀನಾ ತಿನ್ನಕ್ ಕರ್ಕೊಂಡು ಹೋಗ್ಯಾರು. ಏನು ಹೊಳ್ಯಾಗ ಎತ್ತಿ ಹೋಗುತ್ತಾರು. ಎಲ್ಲಿ ಹೋಗ್ತಲ್ಲ ಅಲ್ಲಿ ಸೇವು ಸೇವು ಮಗಳ. ಧರ್ಮವಂತರ ನಾಡಲ್ಲಿ, ಧರ್ಮವಂತರ ಮನೆಯಲ್ಲಿ, ಧರ್ಮರಾಯರ ಕಡೆಯಿಂದ ಹಣ ಪಡೆದ ನಾನೇ ಪುಣ್ಯವಂತ. ಈ ಹಣದಿಂದ ಇದೇ ಗ್ರಾಮ ದೇವತೆ ಗುಡಿ ಮುಂದೆ ಕಾಯಿ ಕರ್ಪೂರವನ್ನು ಮಾರಿ ನನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳಬೇಕು. ಆಮೇಲೆ
ಬಂದ ಬೆಳೆಯಲ್ಲಿ ಹಣವನ್ನು ಕೂಡಿಟ್ಟು ನಿಮ್ಮ ಋಣವನ್ನು ತೀರಿಸಿಕೊಳ್ಳುವೆ, ನಿಮ್ಮ ಋಣವನ್ನು ವಿಜಯ್ ಎದ್ದೇಳಪ್ಪ, ನೋಡು, ನಾನು ಕೊಟ್ಟಿರುವ ಈ ಹಣದಿಂದ ನಿನ್ನ ಬಾಳು ಬಂಗಾರವಾದರೆ ಸಾಕು. ಆದ್ರೆ ನೀನು ಮರಳಿ ನನಗೆ 5,000 ರೂಪಾಯಿ ಕೊಡೋದು ಬೇಡ. ಹೋಗಪ್ಪ, ಆ ದೇವಿಯ ಆಶೀರ್ವಾದ ಪಡೆದುಕೊಂಡು ಆ ದೇವಿ ಗುಡಿಯ ಮುಂದೆ ಕಾಯಿ ಕರ್ಪೂರ ವ್ಯಾಪಾರ ಮಾಡಿ ನಿನ್ನ ಜೀವನ ಸಾಗಿಸ್ಕೊಂಡು ಹೋಗು. ಸರಿ ಯಜಮಾನ್ರೆ, ನಾನಿನ್ನು ಬರುತ್ತೇನೆ. ಆಯ್ತು ವಿಜಯ್. ಹಾ ತಂಗಿ ವಿಶಾಲ, ಹಾ ತಮ್ಮನ ಕಡೆಯಿಂದ ಒಂದು
ಕಾಲ ಗೊತ್ರಿಪ್ಪ. ಈ ಮುಂಜಾನೆ ಮಕ್ಕಳು ಲವ್ ಮಾಡಕ್ ಬೇರೆ ಜಾಗನ ಸಿಕ್ಕಿಲ್ಲ. ಏನ್ ಕಾಲ್ರಿ ಇದು? ರೋಡ್ ಮೇಲೆ ಮಾಡುವ ಹಿಂಗೆಲ್ಲ ನಮ್ಮ ಮನಿ ಇರ್ತಾವ ಎಲ್ಲಿ ಹೋಗುದಪ್ಪ? ನಮ್ಮ ಕಾಲಾಗಿತ್ತು ನೋಡ್ರಿ. ನಾವು ಲವ್ ಮಾಡಿದ ಯಾರಿಗೆ ಗೊತ್ತಾಕಿದ್ದಿಲ್ಲ. ನಮ್ಮ ಗೌಡ್ರು ದಣಿವಿ ಬನವಿ ಸಂಧ್ಯಾಗ ನಮ್ಗವ್ವ ಬೇರೆ ಯಾವ ಕಬ್ರಿಗಟ್ಟ ಹಡ್ಸಲ್ ಮಕ್ಕಳು ನೋಡಿದ್ ಸರಿ ಯಾರು ಇರ್ಬೋದು ಇವ್ರು ನೋಡೇ ಬಿಡು. ಹೇಳಿದ ಅವಳ ಇದ್ಯಾಕ ಎಂತ ಅವನ ಹೊಟ್ಟೀಲಿ ಎಂತ ಮಗಳ ಹುಟ್ಟಿದೋ, ಎಂತ ಅವನ ಹೊಟ್ಟೀಲಿ ಎಂತ ಮಗಳ ಹುಟ್ಟಿದೋ. ಚಿಕ್ಕಂಗ ತಿರುಪೈತೋ ನನ್ನ ಮನ ಕಳಿತೈತೋ, ಚಿಕ್ಕಂಗ ತಿರುಪೈತೋ ನನ್ನ ಮನ ಕಳಿತೈತೋ. ಅಲ್ಲ ಯಾಕೆ ಏನಾತ? ಏನಾತ? ಸತ್ತಾರ ಹತ್ತಿ ಅವನಿನ ಅವನ ಮತ್ತೆ ನಿಂತು ಬೈಕೋಲಿ ನಿಮ್ಮ ಯಾರ ನನಗಿಲ್ಲ